ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಈ ಹೊತ್ತಿನ ಕ್ರಿಕೆಟ್ ಅಪ್ಡೇಟ್. ಫಸ್ಟ್ ಅಪ್ಡೇಟ್ ಬಂದು ಇಂಡಿಯನ್ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಆಗ್ತಾ ಇದೆ. ಇಂಡಿಯಾ ಹಾಗೂ ಐರ್ಲೆಂಡ್ ನಡುವೆ, ಹಾಗೇನೆ ಇಂಡಿಯಾ ಹಾಗೂ ಇಂಗ್ಲೆಂಡ್ ನಡುವಿನ T20 ಸೀರೀಸ್ ಏನಿದೆ ಅದಕ್ಕೆ ಮೊಹಮ್ಮದ್ ಸಿರಾಜ್ ಏನಿದ್ದಾರೆ ಅವರು ಅಲಭ್ಯರಾಗಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಇಂಜುರಿ ಆಗಿರುವುದಿಲ್ಲ. ಆದ್ರೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಸರಿ ಹೊಂದಿಸಲು ಮೊಹಮ್ಮದ್ ಸಿರಾಜ್ ಏನಿದ್ದಾರೆ ಅವರು ತಮ್ಮ ಹೆಸರನ್ನು ತಾವೇ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಇವರ ಜೊತೆ BCCI ಮಾತುಕತೆಯಲ್ಲಿತ್ತು. ಇವರ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಸರಿದೂಗಿಸಲು ಅವರು ಈ 2 ಸೀರೀಸ್ಗಳಿಗೆ ಲಭ್ಯರಿರುವುದಿಲ್ಲ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಇಡೀ IPL ನಲ್ಲಿ ಆಟ ಆಡಿದ್ರು, ಮೋಸ್ಟ್ ಡಾಟ್ ಬಾಲ್ ಹಾಕಿದವರಲ್ಲಿ ಮೊಹಮ್ಮದ್ ಸಿರಾಜ್ ಏನಿದ್ದಾರೆ ಅವರು ಫಸ್ಟ್ ಪ್ಲೇಯರ್ ಆಗಿರ್ತಾರೆ. ಅವಾರ್ಡ್ ಕೂಡ ಪಡೆದಿರ್ತಾರೆ, ನೀವೆಲ್ಲ ನೋಡೇ ಇರ್ತೀರಾ. ಇವಾಗ ಅವರು ಐರ್ಲೆಂಡ್ ಹಾಗೂ ಇಂಗ್ಲೆಂಡ್ ನಡುವಿನ T20 ಸರಣಿ ಏನಿದೆ ಅದಕ್ಕೆ ಲಭ್ಯರಿರುವುದಿಲ್ಲ. ಕಾರಣ ಬಂದು ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಆಗಿರ್ತದೆ. ಇಂಗ್ಲೆಂಡ್ ಜೊತೆ 5 T20 ಪಂದ್ಯಕ್ಕೆ ಅವರು ಆಡ್ಬೇಕಿತ್ತು, ಹಾಗೇನೆ ಐರ್ಲೆಂಡ್ ನಡುವೆ 3 T20 ಪಂದ್ಯಕ್ಕೆ ಅವರು ಆಡ್ಬೇಕಿತ್ತು. ಆದ್ರೆ ಅವರು ತಮ್ಮ ಹೆಸರನ್ನು ಇಲ್ಲಿ ಟೀಮ್ ಇಂಡಿಯಾದಿಂದ ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಎನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಇನ್ನು ಅವರ ಬದಲಿಯಾಗಿ ನಮ್ಮ ಕನ್ನಡದ ಹುಡುಗ ಪ್ರಸಿದ್ಧ ಕೃಷ್ಣ ಅವರು ಆಯ್ಕೆಯಾಗಿದ್ದಾರೆ. ಪ್ರಸಿದ್ಧ ಕೃಷ್ಣ ಫಾರ್ಮ್ ನೋಡ್ತಾ ಇದ್ರೆ ಅಷ್ಟೇನು ಒಳ್ಳೆದಿಲ್ಲ. IPL ನಲ್ಲಿ ಸರಿಯಾಗಿ ಹೊಡ್ಸ್ಕೊಂಡಿದ್ರು, ಆದ್ರೆ ಅವರನ್ನು ಇಲ್ಲಿ ಸಿರಾಜ್ ರಿಪ್ಲೇಸ್ಮೆಂಟ್ ಆಗಿ ಆಯ್ಕೆ ಮಾಡಲಾಗಿದೆ. ಟೀಮ್ ಇಂಡಿಯಾದಲ್ಲಿ ಸದ್ಯಕ್ಕೆ ನೋಡೋದಾದ್ರೆ ಒಂದು ಒಳ್ಳೆ ಚಾನ್ಸ್ ಸಿಗ್ತಾ ಇರೋದು ಪ್ರಸಿದ್ಧ ಕೃಷ್ಣ ಅವರಿಗೆ ಆಗ್ತಾ ಇದೆ. ಅದು ಬಿಟ್ರೆ ಬೇರೆ ಯಾವ ಪ್ಲೇಯರ್ಗಳಿಗೂ ಅಷ್ಟೊಳ್ಳೆ ಚಾನ್ಸ್ ಸಿಗ್ತಾ ಇಲ್ಲ. ಟೆಸ್ಟ್ ನಲ್ಲೇನೋ ಉತ್ತಮ ಬೌಲಿಂಗ್ ಮಾಡಿದ್ದಾರೆ. ಅದೇ ರೀತಿಯಾದ ಬೌಲಿಂಗ್ ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಪ್ರಸಿದ್ಧ ಕೃಷ್ಣ ಅವರ ಲೈಫ್ ನಲ್ಲಿ ಈ ಒಂದು ಸೀರೀಸ್ ಏನಿದೆ ಅದು ಟರ್ನಿಂಗ್ ಪಾಯಿಂಟ್ ಆದ್ರೂ ಆಗ್ಬಹುದಾಗಿರ್ತದೆ. ಮೊಹಮ್ಮದ್ ಸಿರಾಜ್ ಏನಿದ್ದಾರೆ ಟೆಸ್ಟ್ಗೆ ಹೆಚ್ಚು ಆದ್ಯತೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಆದ್ರಿಂದ ಅವರು T20 ಸೀರೀಸ್ ನಿಂದ ತಮ್ಮ ಹೆಸರನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅದೇ ಟೆಸ್ಟ್ ನಲ್ಲಿ ನೋಡೋದಾದ್ರೆ ದಿ ಬೆಸ್ಟ್ ಬೌಲರ್ ಅಂತ ಹೇಳ್ಬೋದು ಕರೆಂಟ್ ಬೌಲರ್ ಗಳಲ್ಲಿ. ಬೇರೆ ಯಾವ ಬೌಲರ್ಗಳು ಕೆಲವೊಮ್ಮೆ ವಿಕೆಟ್ ಜಾಸ್ತಿ ತೆಗೆದುಕೊಂಡಿರ್ಬೋದು, ಆದ್ರೆ ಸಿರಾಜ್ ಅಷ್ಟು ಬೌಲಿಂಗ್ ಮಾಡಿದ ಬೌಲರ್ಗಳ ಸಂಖ್ಯೆ ಕಡಿಮೆ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ಟೀಮ್ ಇಂಡಿಯಾಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಹೌದು, ಟೀಮ್ ಇಂಡಿಯಾಕ್ಕೆ ಅಫ್ಘಾನಿಸ್ತಾನ ವಿರುದ್ಧ ODI ಸರಣಿ ಆಡ್ಬೇಕಿತ್ತು. ಅದಕ್ಕಿಂತ ಮುಂಚೆ ಒಂದು ದೊಡ್ಡ ಹೊಡೆತ ಬಿದ್ದಿದೆ. ಸದ್ಯದ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ರೂಲ್ಡ್ ಔಟ್ ಆಗಿದ್ದಾರೆ. ಅದು ಅಫ್ಘಾನಿಸ್ತಾನ ಸೀರೀಸ್ ನ ಮುಂಚೆನೆ. ಹೌದು, ಈ ರೀತಿಯಾದಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾರ್ದಿಕ್ ಪಾಂಡ್ಯ ಇಂಜುರಿಯ ಸಮಸ್ಯೆಯಿಂದಾಗಿ ರೂಲ್ಡ್ ಔಟ್ ಆಗಿದ್ದಾರೆ. ನಿನ್ನೆವರೆಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಆಡ್ತಾರೆ, ಒನ್ ಡೇ ಸೀರೀಸ್ಗೆ ಇರ್ತಾರೆ ಅನ್ನುವಂತಹ ಅಪ್ಡೇಟೇ ಬರ್ತಾ ಇತ್ತು. ಆದ್ರೆ ಸಡನ್ ಆಗಿ ಇವತ್ತು ಬಂದ ನ್ಯೂಸಿನ ಪ್ರಕಾರ ಹಾರ್ದಿಕ್ ಪಾಂಡ್ಯ ಏನಿದ್ದಾರೆ ಅವರು ರೂಲ್ಡ್ ಔಟ್ ಆಗಿದ್ದಾರೆ. ಇದು ಕನ್ಫರ್ಮೇಶನ್ ನ್ಯೂಸ್ ಆಗಿರ್ತದೆ. ಇದರಲ್ಲಿ ಇನ್ಯಾವ ನ್ಯೂಸ್ ಇರೋದಿಲ್ಲ. ರೂಲ್ಡ್ ಔಟ್ ಆಗಿರೋದು ನಿಜ ಆಗಿರ್ತದೆ. ಇನ್ಮೇಲೆ ODI ಸೀರೀಸ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಕಾಣ ಸಿಗುವುದಿಲ್ಲ. 2027ರ ವರ್ಲ್ಡ್ ಕಪ್ ದೃಷ್ಟಿಯಿಂದ ಹಾರ್ದಿಕ್ ಪಾಂಡ್ಯ ಫಿಟ್ ಆಗಿರೋದು ತುಂಬಾನೇ ಮುಖ್ಯ ಆಗಿತ್ತು. ಆದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯಗೆ ಮತ್ತೆ ಇಂಜುರಿ ಆಗಿದೆ. ನೋಡೋದಾದ್ರೆ ಹಾರ್ದಿಕ್ ಪಾಂಡ್ಯಗೆ ಲೆಗ್ ಸ್ಪೈನ್ ಸಮಸ್ಯೆ ಇದೆ, ಆದ್ರಿಂದ ಅವರು ರೂಲ್ಡ್ ಔಟ್ ಆಗಿದ್ದಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಯಾವಾಗ ಫಿಟ್ ಆಗ್ತಾರೆ ಅನ್ನೋದಕ್ಕೂ ಇನ್ನು ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಸದ್ಯಕ್ಕೆ ನೋಡೋದಾದ್ರೆ ಅವರು ಅಫ್ಘಾನಿಸ್ತಾನ ODI ಸರಣಿಯಿಂದ ಹೊರಗಿದ್ದಾರೆ. ಇದಂತೂ ಕನ್ಫರ್ಮೇಶನ್ ಆಗಿರ್ತದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಬಂದು ವಿರಾಟ್ ಕೊಹ್ಲಿ ಬಗ್ಗೆ ಆಗಿರ್ತದೆ. ಹೌದು, ವಿರಾಟ್ ಕೊಹ್ಲಿ ಅಂದ್ರೆ ಮಾತೇ ಇಲ್ಲ. ದಿ ಕಿಂಗ್, ದಿ ಲೆಜೆಂಡ್ ಅಂತ ಹೇಳ್ಬೋದು ಇಂಡಿಯನ್ ಕ್ರಿಕೆಟ್ ಅದ್ದು. ಇಂಡಿಯನ್ ಕ್ರಿಕೆಟ್ ಅಂತ ಹೇಳಿದ್ರೆ ನಮ್ಮ ಕೊಹ್ಲಿ ಹೆಸರು ಇರಲೇಬೇಕಾಗ್ತದೆ. ಇದೀಗ ಇಂಡಿಯಾದ ಮೋಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಪರ್ಸನ್ ಅಂತ ಹೇಳಿದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಆಗಿರ್ತಾರೆ. ಓವರ್ ಆಲ್ ಸೆಲೆಬ್ರಿಟಿಗಳಲ್ಲಿ ನೋಡೋದಾದ್ರೆ ಹೈಯೆಸ್ಟ್ ಬ್ರ್ಯಾಂಡ್ ವ್ಯಾಲ್ಯೂ ಹೊಂದಿರುವಂತಹ ಒಬ್ಬ ಸೆಲೆಬ್ರಿಟಿ ಅಂತ ಹೇಳಿದ್ರೆ ಅದು ನಮ್ಮ ವಿರಾಟ್ ಕೊಹ್ಲಿ ಆಗಿರ್ತಾರೆ. $427 ಮಿಲಿಯನ್ ಅಷ್ಟು ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಅಂತೆ. ಇಂಡಿಯನ್ ರುಪೀಸ್ ಅಲ್ಲಿ ನೋಡೋದಾದ್ರೆ ಬರೋಬ್ಬರಿ 3,542 ಕೋಟಿ. ಹೌದು, 1-2 ಕೋಟಿ ಅಲ್ಲ ಗುರು, 3,542 ಕೋಟಿ ಎಂದು ಅಂದಾಜಿಸಲಾಗಿದೆ ಅಂತೆ. ಇದು ಒಂದು ರಿಪೋರ್ಟಿನ ಪ್ರಕಾರ ಆಗಿರ್ತದೆ. ಯಾಕಿರ್ಬೋದು ವಿರಾಟ್ ಕೊಹ್ಲಿ ಇಷ್ಟು ವ್ಯಾಲ್ಯೂಯಬಲ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ನಡೆಸ್ತಾ ಇರುವಂತ ಬ್ರ್ಯಾಂಡ್ಗಳ ಒಂದು ಮೌಲ್ಯವೂ ಅಷ್ಟಿರ್ತದೆ. MRF ಆಗಿರ್ಬೋದು, ಪೂಮಾ ಇಂಡಿಯಾ ಆಗಿರ್ಬೋದು, ಹಾಗೇನೆ ಆಡಿ ಅಂಬಾಸಿಡರ್ ಕೂಡ ಆಗಿರ್ತಾರೆ. ಹಾಗೇನೆ ನೋಡೋದಾದ್ರೆ ಅವರ ಬಿಸ್ನೆಸ್ ಆಗಿರ್ಬೋದು, ಹಾಗೇನೆ ಅವರ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಆಗಿರ್ಬೋದು, ಹಾಗೇನೆ ಇವೆಲ್ಲವೂ ಕೂಡ ಲೆಕ್ಕಾಚಾರಕ್ಕೆ ಬರ್ತದೆ. ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಸೆಟ್ಟಿಂಗ್ ಮಾಡ್ಬೇಕಂತ ಹೇಳಿದ್ರೆ
ಎಲ್ಲ ಒಂದು ಆಪ್ಷನ್ಗಳು ಕೂಡ ಲೆಕ್ಕಾಚಾರಕ್ಕೆ ಬರ್ತದೆ. ಈ ಎಲ್ಲಾ ಆಪ್ಷನ್ಗಳ ಲೆಕ್ಕಾಚಾರ ಮಾಡಿ ನೋಡಿ ಒಂದು ವ್ಯಾಲ್ಯೂ ಅನ್ನು ನಿರ್ದಿಷ್ಟಪಡಿಸ್ತಾರೆ. ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಇವಾಗ ಎಲ್ಲರನ್ನು ಹಿಂದಿಕ್ಕಿ ನಂಬರ್ 1 ಸ್ಥಾನಕ್ಕೆ ಏರಿದ್ದಾರೆ. ಸೊ ಶಾರುಖ್ ಖಾನ್, ಪ್ರಿಯಾಂಕಾ ಚೋಪ್ರಾ, MS ಧೋನಿ, ರಣವೀರ್ ಸಿಂಗ್ ಏನಿದ್ದಾರೆ ಅವರು ವಿರಾಟ್ ಕೊಹ್ಲಿಯ ನಂತರ ಸ್ಥಾನದಲ್ಲಿ ಬರ್ತಾರೆ. ಸೊ ಇಲ್ಲಿ ಕ್ರಿಕೆಟಿಂಗ್ ಇದರಲ್ಲಿ ಟಾಪ್ 5 ಅಲ್ಲಿ ನೋಡೋದಾದ್ರೆ ವಿರಾಟ್ ಕೊಹ್ಲಿ ಹಾಗೂ MS ಧೋನಿ ಇರ್ತಾರೆ. ಹಾಗೆ ಬಾಕಿ ಉಳಿದವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ. ಸೊ ಕಿಂಗ್ ಅಂದ್ರೆ ಸುಮ್ಮನೆ ಅಲ್ಲ ಗುರು, ಇದಕ್ಕೆ ಹೇಳೋದು ದಿ ಕಿಂಗ್, ದಿ ಲೆಜೆಂಡ್ ಅಂತ ಹೇಳೋದು ಸುಮ್ಮನೆ ಆಗಿರೋದಿಲ್ಲ. ಸೊ ವಿರಾಟ್ ಕೊಹ್ಲಿಯ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಅದು ಜಾಸ್ತಿ ಆಗ್ತಾನೆ ಇರುತ್ತೆ. ಅವರ ಬಿಸ್ನೆಸ್ ನೋಡ್ತಾ ಇದ್ರು ಕೂಡ ಹಾಗೆ ಒನ್ ನೈಟ್ ಕೂಡ ಅವರ ಒಂದು ಸಂಸ್ಥೆ ಆಗಿರ್ತದೆ. ಸೊ ಅದರಲ್ಲಿಯೂ ಕೂಡ ಅವರ ಒಂದು ಭಾಗಿ ಇರ್ತದೆ. ಸೊ ಇದೆಲ್ಲವೂ ಲೆಕ್ಕಾಚಾರದಲ್ಲಿ ಇರ್ತದೆ. ವಿರಾಟ್ ಕೊಹ್ಲಿ ಆನ್ ಫೀಲ್ಡ್ ಕೂಡ ಒಳ್ಳೆ ರೀತಿಯಲ್ಲೇ ಇದ್ರು, ಹಾಗೇನೆ ಇವಾಗ ಆಫ್ ದಿ ಫೀಲ್ಡ್ ಕೂಡ ಹೆಸರು ಮಾಡ್ತಾ ಇದ್ದಾರೆ. ವಿರಾಟ್ ಕೊಹ್ಲಿಯ ಅಭಿಮಾನಿಯಾಗಿ ನಮ್ಗೆ ಇದು ಒಂದು ಖುಷಿಯ ವಿಷಯ ಅಂತ ಹೇಳ್ಬಹುದು. ಸೊ ನಮ್ಮ ಕಿಂಗ್ ಅವರ ಬ್ರ್ಯಾಂಡ್ ವ್ಯಾಲ್ಯೂ ನೋಡ್ತಾ ಇದ್ರೆ ನಮ್ಗೇನೆ ಆಶ್ಚರ್ಯ ಆಗ್ತದೆ. ಇನ್ನು ಬಾಕಿ ಉಳಿದವರಿಗಂತೂ ಬಿಟ್ಟು ಬಿಡಿ, ಸೊ ಅದನ್ನು ಹೇಳೋಕೆ ಆಗೋದಿಲ್ಲ. ಸೊ ಕೆಲವರಂತೂ ಹುರ್ಕೊಳ್ತಾರೆ. ಸೊ ಅದಂತೂ ಗ್ಯಾರಂಟಿ ಆಗಿರ್ತದೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.